ಅಮೆರಿಕ ಮತ್ತು ಇರಾನ್ ಯುದ್ಧದ ಎಫೆಕ್ಟ್ ಈಗ ಕೇವಲ ಮಹಾನಗರ ಅಷ್ಟೇ ಅಲ್ಲ, ಜಿಲ್ಲೆಗಲ್ಲದೇ ಗ್ರಾಮೀಣ ಪ್ರದೇಶಕ್ಕೂ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ನಾವಿವತ್ತು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿದ್ದೇವೆ. ಈ ಒಂದು ಲಿಂಗಸೂರು ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಖಾಂತರ ಇಡೀ ತಾಲೂಕಿನಾದ್ಯಂತ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಆದರೆ ಈಗ ಈ ಒಂದು ಗ್ಯಾಸ್ ಏಜೆನ್ಸಿಯಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳನ್ನು ಹಾಕಲಾಗ್ತಾ ಇದೆ. ಈಗಾಗಲೇ ನಿನ್ನೆವರೆಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಸಪ್ಲೈ ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ಕಮರ್ಷಿಯಲ್ ಸಿಲಿಂಡರ್ಸ್ ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಅಂಟಿಸಿರುವಂಥದ್ದು ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಯಾಕಂದರೆ ಬೆಳಗಾವಿಯಿಂದ ಸಿಲಿಂಡರ್ ಸಪ್ಲೈ ಇಲ್ಲದೆ ಇರೋದ್ರಿಂದ ನಾವು ನೀಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಈಗಾಗಲೇ ಈ ಒಂದು ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಇನ್ನು ಜಿಲ್ಲೆಯಾದ್ಯಂತನೂ ಕೂಡ ಬಹುತೇಕ ಕಡೆಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ರಲ್ಲ, ಇದು ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಅಂದರೆ ಮನೆಯಲ್ಲಿ ಬಳಕೆ ಮಾಡುವಂಥ ಗ್ಯಾಸ್ ಸಿಲಿಂಡರ್ ಆಗಿದೆ. ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೂ ಕೂಡ ಕೆಲವು ನಿರ್ಬಂಧಗಳು ಹೇರಿದ್ದಾರೆ. ಮೊದಲೆಲ್ಲ ಯಾವಾಗ ಬುಕ್ ಮಾಡಿದರೆ ಆವಾಗ ಸಿಲಿಂಡರ್ಗಳು ಬರ್ತಾ ಇತ್ತು. ಆದರೆ ಈಗ ಡೊಮೆಸ್ಟಿಕ್ ಸಿಲಿಂಡರ್ ಏನಿದೆಯೋ ಅದು 25 ದಿನಗಳಿಗೆ ಒಮ್ಮೆ ಮಾತ್ರ ಬುಕ್ ಮಾಡಿದರೆ ಅದು ಸಿಗುತ್ತೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಏನಿತ್ತೋ ಅದು ನಿನ್ನೆವರೆಗೂ ಕೂಡ ಸಪ್ಲೈ ಆಗಿದೆ. ಇನ್ನು ಮುಂದೆ ಕಮರ್ಷಿಯಲ್ ಸಿಲಿಂಡರ್ ನಾವು ಯಾವುದೇ ಕಾರಣಕ್ಕೂ ಕೂಡ ಸಪ್ಲೈ ಮಾಡ್ಲಿಕ್ಕಾಗ್ತಿಲ್ಲ, ನಮಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇಲ್ಲ ಅನ್ನುವಂಥ ಮೆಸೇಜನ್ನು ಈಗಾಗಲೇ ಏಜೆನ್ಸಿಯವರು ಪಾಸ್ ಮಾಡ್ತಾ ಇದ್ದಾರೆ. ಇನ್ನು ಇದೇ ಕಮರ್ಷಿಯಲ್ ಸಿಲಿಂಡರನ್ನು ನಂಬಿದಂಥವರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೋಟೆಲ್ ಉದ್ಯಮಿಗಳು ಪದೇ ಪದೇ ಗ್ಯಾಸ್ ಏಜೆನ್ಸಿಯವರಿಗೆ ಕರೆ ಮಾಡ್ತಾ ಇದ್ದಾರೆ, ನಮಗೆ ಒಂದು ಸಿಲಿಂಡರ್ ಆದರೂ ಕೊಡಿ, ಯಾಕಂದರೆ ಈಗ ನಮಗೆ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಮಾಡ್ಲಿಕ್ಕಾಗ್ತಿಲ್ಲ, ಕಮರ್ಷಿಯಲ್ ಸಿಲಿಂಡರನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಹೀಗಾಗಿ ಎಷ್ಟೋ ಏಜೆನ್ಸಿ ಮಾಲೀಕರು ಗ್ಯಾಸ್ ಸಿಲಿಂಡರ್ ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ತಮ್ಮ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಇರುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಗ್ಯಾಸ್ ಏಜೆನ್ಸಿಯ ಮಾಲೀಕರು ಬದಲಾಗಿ ಮ್ಯಾನೇಜರ್ ಇದ್ದಾರೆ, ಮತ್ತು ಅವ್ರನ್ನೇ ಮಾತಾಡಿಸ್ತೀನಿ. ಅಂತ ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಅಂತಂದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ಈಗ ಸದ್ಯ ನಿಂದಿರಿಸಿದೆ ಸರ್. ನಿನ್ನೆ ತನಕ ನಮ್ಮ ಹತ್ರ ಕಮರ್ಷಿಯಲ್ ಸಿಲಿಂಡರ್, ಈ ವಾಣಿಜ್ಯ ಬಳಕೆಗೆ ಮಾಡೋ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಕರೆಕ್ಟಾಗೇ ಇತ್ತು. ಈಗ ನಿನ್ನೆಯಿಂದ ಅದು ಸ್ಥಗಿತಗೊಳಿಸಿದ್ದಾರೆ. ಅದರ ಸಲುವಾಗಿ ನಾವು ಕೂಡ ಈಗ ಮತ್ತೆ ಇಲ್ಲಿ ನಮ್ಮ ಬಳಸ್ತಕ್ಕಂಥ ಎಲ್ಲ ಹೋಟೆಲ್ಸ್ಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ. ಈಗ ಸದ್ಯ ಸ್ಟಾಪ್ ಆಗಿದೆ, ಸಪ್ಲೈ ಸ್ಟಾಪ್ ಆಗಿದೆ. ಮತ್ತು ಸಪ್ಲೈ ಸ್ಟಾರ್ಟ್ ಆದಮೇಲೆ ನಿಮಗೂ ಅದ್ರ ಪ್ರಕಾರ ಮತ್ತು ಯಥಾ ಪ್ರಕಾರ ಸಪ್ಲೈ ಕೊಡ್ತೀವಿ. ಅಲ್ಲ ಸರ್, ನೀವು ತಿಂಗಳಿಗೆ ಎಷ್ಟು ಸಪ್ಲೈ ಆಗ್ತಾಯಿತ್ತು, ಎಷ್ಟು ಬೇಡಿಕೆ ಇರ್ತಾಯಿತ್ತು, ಎಷ್ಟು ಸಪ್ಲೈ ಮಾಡ್ತಿದ್ರಿ? ನಮಗೆ ತಿಂಗಳಿಗೆ ಈಗ ವಾಣಿಜ್ಯ ಬಳಕೆ ಸಿಲಿಂಡರ್ 1200 ತನಕ ಸಪ್ಲೈ ಇದೆ ಸರ್. ನಾವು ಇಲ್ಲಿ ಮಾಡ್ತಾ ಇರೋದು 1200 ಸಿಲಿಂಡ್ರ್ ಸಪ್ಲೈ ಮಾಡ್ತೇವೆ ಪ್ರತಿಯೊಂದು ಹೋಟ್ಲಿಗೆ, ಬಂಡಿಗಳಿಗೆ, ಎಲ್ಲರಿಗೆ. ಈಗ ಅದು ಸಂಪೂರ್ಣವಾಗಿ ನಿಂತು ಹೋಗಿದೆ ಈಗ ಸದ್ಯ. ಅಲ್ಲ, ಈಗ ಹೋಟೆಲ್ ಮಾಲೀಕರೆಲ್ಲ ನಿಮಗೆ ಫೋನ್ ಮಾಡೋದ್ರಿಂದ ನೀವೆಲ್ಲ ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡ್ಕೋತೀರಂಬ ಆರೋಪ ಇದೆ, ಹೌದಾ? ಇಲ್ಲ, ಈಗ ನಿನ್ನೆ ತನಕನೂ ನಾವು ಸಪ್ಲೈ ಮಾಡಿದ್ದೀವಿ. ಈಗ ಅವರು ಇದಕ್ಕಿಂತ ಮುಂಚೆನೇ ನಾವು ನಮಗೆ ಮಾಹಿತಿ ಇಂಡಿಯನ್ ಆಯಿಲ್ ಕಡೆಯಿಂದ ಮಾಹಿತಿ ಬಂದ ಕೂಡಲೇ ಎಲ್ಲರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅದು ಕೂಡ ನಾವು ಇಲ್ಲಿ ಮಾನ್ಯ ಸಹಾಯಕ ಆಯುಕ್ತರಿಗೂ ಕೂಡ, ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ಈ ಬಗ್ಗೆ ಮಾಹಿತಿ ನಮ್ಮ ಮಾಲಕರು ಖುದ್ದಾಗಿ ಹೋಗಿ ಅವರಿಗೆಲ್ಲ ಇರೋ ಪರಿಸ್ಥಿತಿ, ಈಗ ನಮ್ಮ ಇಂಡಿಯನ್ ಆಯಿಲ್ ಸದ್ಯ ಇರೋ ಪರಿಸ್ಥಿತಿ, ನಮ್ಮ ಗ್ಯಾಸ್ ಕಂಪ್ನಿನ ಇರೋ ಪರಿಸ್ಥಿತಿ, ಕಮರ್ಷಿಯಲ್ ಬರಲಾರ್ದು ಯಾವ ಕಾರಣ ಏನೋ ಅವೆಲ್ಲ ಪರಿಸ್ಥಿತಿ ಕೂಡ ಅವ್ರಿಗೆ ತಿಳಿಸಿ ಅವರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಬಂದಿದ್ದಾರೆ. ನಮ್ಮ ಈಗ ಬುಕ್ಕಿಂಗ್ ಜಾಸ್ತಿ ಮಾಡೋದ್ರಿಂದ ಸರ್ವರ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತೆ, ಹೌದಾ ಸರ್? ಸ್ವಲ್ಪ ಅದು ಕೂಡ ತೊಂದರೆ ಆಗಿತ್ತು ಸರ್. ಈಗಂತೂ ಏನು ಸಮಸ್ಯೆ ಇಲ್ಲ. ಈಗ ಸರ್ವರ್ ಎಲ್ಲ ಓಕೆ ಇದೆ. ಎಲ್ಲರೂ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ಅವ್ರ ಮನೆಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಡೊಮೆಸ್ಟಿಕ್ ಸಿಲಿಂಡರ್ಗಂತೂ ಏನು ಸದ್ಯ ಸಮಸ್ಯೆ ಇಲ್ಲ ಸರ್. ಅಂದರೆ ಯಾವುದು ಸಮಸ್ಯೆ ಇದೆ? ಇದು ಕಮರ್ಷಿಯಲ್ದೇ ಸಮಸ್ಯೆ ಆಗಿದೆ ಸದ್ಯ. ಈಗ ಎಲ್ಲರಿಗೂ ಸಮಸ್ಯೆ ಆಗಿದೆ. ಇದಿಷ್ಟು ಗ್ಯಾಸ್ ಏಜೆನ್ಸಿಯ ಮ್ಯಾನೇಜರ್ ಅವರು ಹೇಳುವಂಥ ಮಾತು. ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಸಮಸ್ಯೆ ಆಗ್ತಾ ಇದೆ, ಆದರೆ ಡೊಮೆಸ್ಟಿಕ್ ಅಥವಾ ಮನೆ ಬಳಕೆಯಲ್ಲಿ ಮಾಡುವಂಥ ಗೃಹ ಬಳಕೆ ಸಿಲಿಂಡರ್ ಏನಿದೆಯೋ ಅದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.